ಹರಿ ಓಂ. ನೀಲಾಂಜನಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ. ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರಿಗೂ ಸುಸ್ವಾಗತಗಳು. ಈ ವಿಶೇಷ ಕಾರ್ಯಕ್ರಮ ಏನು ಅಂದರೆ 16ನೇ ತಾರೀಕು ಮೇ 16ನೇ ತಾರೀಕು ಶನಿ ಜಯಂತಿ ಬರ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಪರಿಹಾರ ಮಾಡ್ಕೊಳಕ್ಕೆ ಇದೊಂದು ಸದಾವಕಾಶ. ವಿಶೇಷತೆ ಏನು ಅಂದರೆ ನೋಡಿ, ಈ ಅಮಾವಾಸ್ಯೆ ಈ ಶನಿವಾರ ಭರಣಿ ನಕ್ಷತ್ರ ಬರ್ತಾ ಇದೆ. ಭರಣಿ ನಕ್ಷತ್ರ ಅಂದರೆ ನಮ್ಮದು ಶುಕ್ರನ ನಕ್ಷತ್ರ. ಯಾವಾಗ ಶುಕ್ರನ ನಕ್ಷತ್ರದಲ್ಲಿ ಶನಿದೇವರ ಜಯಂತಿ ಬರ್ತಾ ಇದೆ, ಈಗ ಅದು ಸ್ನೇಹಿತರ ಅಂದರೆ ಫ್ರೆಂಡ್ಲಿ ಆಯಿತು. ಹಾಗಾಗಿ ಇಲ್ಲಿ ಪರಿಹಾರಕ್ಕೂ ಕೂಡ ನಿಮಗೆ ಅನುಕೂಲಗಳು ಚೆನ್ನಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಈ 5 ರಾಶಿಗಳು, ಮೇಷ ಆಗ್ಬೋದು, ಸಿಂಹ ಆಗ್ಬೋದು, ಅಥವಾ ಧನುರಾಶಿ ಆಗ್ಬೋದು, ಮೀನ ಕುಂಭರಾಶಿಗಳಾಗ್ಬೋದು, ಇವ್ರಿಗೆ ಶನಿದು ಪ್ರಭಾವ ಹೆಚ್ಚಾಗಿದೆ. ಒಂದು 7.5 ಅಷ್ಟಮ ಶನಿ, ಅರ್ಧಾಷ್ಟಮ ಶನಿಗಳು ನಡೀತಾ ಇದೆ. ಹಾಗಾಗಿ ಇವ್ರಿಗೆ ವಿಶೇಷವಾಗಿ ಪರಿಹಾರ ಮಾಡ್ಕೋಬೋದು. ಅಥವಾ ಯಾರಿಗಾದ್ರೂ ಶನಿ ದಶೆ ನಡೀತಾ ಇದೆ, ಅವ್ರಿಗೆ ಅಥವಾ ಶನಿ ಭುಕ್ತಿಗಳು ನಡೀತಾ ಇದೆ, ಅವ್ರಿಗೂ ಕೂಡ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಓವರಾಲ್ ಆಗಿ ಜನರಲ್ಲಾಗಿ ಎಲ್ಲರೂ ಪರಿಹಾರ ಅಂದರೆ ಎಲ್ಲರೂ ಶಾಂತಿ ಮಾಡ್ಕೊಂಡ್ರು ಕೂಡ ಅವ್ರಿಗೆ ಅನುಕೂಲಗಳೇ. ಯಾಕೆ ಅಂದರೆ ನೋಡಿ, ವಿಶೇಷವಾಗಿ ಶನಿ ಕರ್ಮಕಾರಕ, ನಮ್ಮ ವೃತ್ತಿಗೆ ಕಾರಕ ಆಗ್ತಾನೆ ಶನಿ, ಧರ್ಮಕ್ಕೆ ಕಾರಕ ಆಗ್ತಾನೆ. ಹಾಗೆ ನೋಡಿ, ಶನೈಶ್ವರರು ನಿಮ್ಮ ವೃದ್ಧಾಪ್ಯಕ್ಕೆ ಕಾರಣ, ಕಾಲುಗಳಿಗೆ ಕಾರಣ, ಹಾಗೆ ಸೀಕ್ರೆಟಿವ್ ಅಂದರೆ ನಿಮ್ಮ ಗೌಪ್ಯತೆಗೆ ಕಾರಣ. ಹಾಗೆ ಕಾಲುಗಳಾಯಿತು, ಹಾಗೆ ನಿಮಗೆ ಆಯಿಲು, ಮಿನರಲ್ಸು, ಲೆದರು, ಬ್ರಿಕ್ಸು, ಈ ಇಂಡಸ್ಟ್ರಿಲಿರೋರ್ಗೂ ಕಾರಣ ಆಗುತ್ತೆ. ಹಾಗೆ ನೌಕರರು, ಆಮೇಲೆ ರೈತ ತೋಟಗಾರಿಕೆ ಮಾಡೋರು, ಯಾರು ಕಷ್ಟ ಬಿದ್ದು ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ನಾವು ಶನಿ ಪ್ರಭಾವ ಹೆಚ್ಚಾಗಿರುತ್ತೆ ಅಂತ. ಹಾಗೆ ತ್ಯಾಗಕ್ಕೆ ಕಾರಕ, ಸಾಲ ಸೋಲಗಳಿಗೆ ಕಾರಕ, ನಂತರ ಬಡತನಕ್ಕೆ ಕಾರಕ, ಕಪ್ಪು ಧಾನ್ಯಗಳಿಗೆ ಕಾರಕನಾಗ್ತಾನೆ. ಹಾಗೆ ಸಹನೆ, ಶಾಂತಿ, ಸಂಯಮಗಳಿಗೂ ಕೂಡ ಶನಿ ದೇವರೇ ಕಾರಕರಾಗ್ತಾರೆ. ಹಾಗಾಗಿ ಶನೈಶ್ಚರ ಜಯಂತಿ ಆಚರಣೆಯಿಂದ ನಮಗೆ ತುಂಬ ಲಾಭಗಳನ್ನೇ ನಿರೀಕ್ಷಿಸಬಹುದು. ಈಗ 12 ರಾಶಿ, ಅದರಲ್ಲೂ ವಿಶೇಷವಾಗಿ ಯಾವ ರಾಶಿಯವರಿಗೆ ಯಾವ ಥರ ಪರಿಹಾರ ಮಾಡಿಕೊಂಡ್ರೆ ಅನುಕೂಲಗಳಾಗುತ್ತೆ ಮತ್ತು ಏನು ಫಲ ಸಿಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯಲ್ಲೇ ಭರಣಿ ನಕ್ಷತ್ರ ಇದೆ. ಜೊತೆಗೆ ಮೇಷರಾಶಿಯವರಿಗೆ 2 ಮತ್ತು 7ನೇ ಮನೆ ಅಧಿಪತಿನೇ ಶುಕ್ರನಾಗ್ತಾನೆ. ಅಂದರೆ ಕುಟುಂಬ, ಧನಭಾವ, ಸಂಪತ್ತು, ಅಕ್ಯುಮುಲೇಷನ್ ಆಫ್, ಈಗ ನೋಡಿ ಜ್ಯುವೆಲರಿ ತೊಗೊಳೋದಿರ್ಬೋದು, ಅಥವಾ ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಅಂದರೆ ನೀವು ಏನು ಕೂಡಿಸ್ಕೋತಿರೋ ಮನೆಯಲ್ಲಾಗ್ಬೋದು, ಬ್ಯಾಂಕಲ್ಲಾಗ್ಬೋದು, ಕೂಡಿಸ್ಕೊಳೋದೆಲ್ಲ 2ನೇ ಮನೆ ತೋರಿಸುತ್ತೆ. ಕುಟುಂಬ ತೋರಿಸುತ್ತೆ, ಧನಭಾವ ತೋರಿಸುತ್ತೆ. ಹಾಗೆ 7ನೇ ಮನೆ ಅಂದರೆ ವ್ಯಾಪಾರ, ವ್ಯವಹಾರ, ಗಂಡ ಹೆಂಡತಿ. ಸೊ ಇದನ್ನೆಲ್ಲ ನಾವು ತಗೊಂಡಾಗ ಇದಕ್ಕೆ ಅಧಿಪತಿ ಶುಕ್ರನಾಗ್ತಾನೆ ಮೇಷರಾಶಿಯವರಿಗೆ. ಹಾಗಾಗಿ ಶುಕ್ರನ ನಕ್ಷತ್ರ ಅದರಲ್ಲೇ ಭರಣಿ ನಕ್ಷತ್ರದಲ್ಲೇ ಶನಿ ಜಯಂತಿ ಆಗ್ತಿರೋದ್ರಿಂದ ನಾವು ನಕ್ಷತ್ರಾಧಿಪತಿ ಆದ ಶುಕ್ರನಿಗೂ ಮತ್ತು ಶನೈಶ್ವರಿಗೂ ಶಾಂತಿ ಮಾಡೋದ್ರಿಂದ ನಿಮಗೆ ಹಣಕಾಸು, ವ್ಯಾಪಾರ, ವ್ಯವಹಾರಗಳಿಗೆ ಅಭಿವೃದ್ಧಿ ಆಗೋಕ್ಕೆ ಒಂದು ಅನುಕೂಲ ಆಗುತ್ತಿದ್ದು. ಅಂದರೆ ಒಂದು ಅವಕಾಶ ಸಿಕ್ಕಿದೆ ನಿಮಗೆ ಪರಿಹಾರ ಮಾಡ್ಕೊಳ್ಳೋಕ್ಕೆ 7.5ಗೆ. ಹಾಗಾಗಿ ಶುಕ್ರನಿಗೋಸ್ಕರ ದುರ್ಗಾ ಆರಾಧನೆ ಮಾಡೋದಾಗಲಿ, ಅಥವಾ ಹೆಣ್ಣು ಮಕ್ಕಳಿಗೆ ಅಲಂಕಾರಿಕ ವಸ್ತುಗಳನ್ನು ದಾನ ಕೊಡೋದು, ಬಾಗನ ಕೊಡೋದು, ಅದರಿಂದ ಶುಕ್ರ ಶಾಂತಿ ಆಗುತ್ತೆ. ಹಾಗೆ ಶನೈಶ್ವರನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ವರಂ. ಇದನ್ನೊಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಜೊತೆಗೆ ನೋಡಿ, ಕಾರಕ ಏನು ಶನಿಗೆ, ಎಲ್ಲಿ ವಾಸಸ್ಥಳ, ನೌಕರರು ಅಂದರೆ ಕಷ್ಟ ಬಿದ್ದು ಕೆಲಸ ಮಾಡ್ತಾರಲ್ಲ ಅಲ್ಲಿ ವಾಸ, ಅವ್ರಿಗೆ ಏನಾದರೂ ಸಹಾಯ ಮಾಡಿ. ಸಹನೆ, ಶಾಂತಿಗೆ ಕಾರಕನೇ ನಮಗೆ ಶನಿ. ಹಾಗಾಗಿ ಸಹನೆ, ಶಾಂತಿ ಕಾಪಾಡ್ಕೊಳ್ಳಿ. ಜೊತೆಗೆ ಕಷ್ಟ ಬಿದ್ದು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ನೀವೇನಾದರೂ ಸಹಾಯ ಅಂದರೆ ಕಬ್ಬಿಣದ ಟೂಲ್ಸು ಅಂದರೆ ಅವ್ರಿಗೇನಾದರೂ ಉಪಯೋಗ ಬರುವಂಥ ವಸ್ತುಗಳು ದಾನ ಕೊಡೋದ್ರಿಂದ ಶನಿ ಶಾಂತಿ ಆಗುತ್ತೆ. ಈಗ ನಾವು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವ್ರಿಗೆ 11ನೇ ಮನೆಯಲ್ಲಿ ಶನಿ ಸಂಚಾರ. ನೋಡಿ, ಭಾಗ್ಯಾಧಿಪನಾಗ್ತಾನೆ, 10ನೇ ಮನೆ ಅಧಿಪತಿನೂ ಆಗ್ತಾನೆ. ಯಾವಾಗ 11ನೇ ಮನೆ ಸಂಚಾರ ಮಾಡ್ತಾನೋ, ಅದರಲ್ಲೂ ಬುಧನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾರೋ ಆವಾಗ ನಿಮಗೆ ಅನುಕೂಲಗಳು ಹೆಚ್ಚಾಗಿ ನೋಡ್ಬೋದು. ಬುಧ ಮತ್ತು 2 ಮತ್ತು ಪಂಚಮಾಧಿಪತಿ ನಿಮ್ಮ ಕ್ರಿಯೇಟಿವಿಟಿಗೆ, ಮಕ್ಕಳ ಅಭಿವೃದ್ಧಿಗೆ, ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಎಜುಕೇಷನ್ ಸೆಕ್ಟರಲ್ಲಿ ಇದ್ದೀರಾ ಇಂಥವ್ರಿಗೆಲ್ಲ ಬುಧನಿಂದ ಲಾಭನೂ ಚೆನ್ನಾಗಿದೆ. ನಿಮ್ಮ ರಾಶಿಯಾಧಿಪ ಮತ್ತು 6ನೇ ಮನೆ ಅಧಿಪತಿ ಆಗಿರೋದ್ರಿಂದ ವೃತ್ತಿಗೂ ಅನುಕೂಲ ಮಾಡಿಕೊಡುತ್ತೆ. ಶನೈಶ್ವರನೇ 11ನೇ ಮನೆಯಲ್ಲಿ. ಓವರಾಲ್ ಆಗಿ ಶನಿ ಈ ಗೋಚಾರ ನಿಮಗೆ ಲಾಭದಾಯಕವಾಗಿದೆ. ಹಾಗಾಗಿ ನಿಮ್ಮ ಕೈಯಲ್ಲಾದಷ್ಟು ಸೇವೆ ಮಾಡಿ, ಬಡವರಿಗೆ ಕೈಯಲ್ಲಾದಷ್ಟು ವೃದ್ಧರಿಗೆ ಸೇವೆ ಮಾಡಿ. ಅದರಿಂದ ನಿಮ್ಮ ಲಾಭನ ಹೆಚ್ಚಿಗೆ ಮಾಡ್ಕೋಬೋದು ವೃಷಭ ರಾಶಿಯವರು. ನಂತರ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯವರು ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಸಂಚಾರ ಆಗ್ತಾ ಇದೆ.
ಬುಧನ ನಕ್ಷತ್ರ, ನಿಮ್ಮ ರಾಶ್ಯಾಧಿಪಂದೇ ನಕ್ಷತ್ರ. ಸೊ ಹಾಗಾಗಿ ನಿಮ್ಮ ಬುಧ ಕೂಡ ನಿಮಗೆ 12ನೇ ಮನೆಯಲ್ಲಿ ಸ್ಟಾರ್ಟಿಂಗ್ ಸಂಚಾರ, ನಂತರ ಮುಂದೆ ಬರುವ ತಿಂಗಳಲ್ಲಿ ನಿಮ್ಮ ರಾಶಿಗೆ ಸಂಚಾರ ಮಾಡುತ್ತೆ. ಆಮೇಲೆ 2ನೇ ಮನೆ 3ನೇ ಮನೆಯಲ್ಲಿ ಈ 4 ತಿಂಗಳ ಸಂಚಾರ ಮಾಡುತ್ತೆ. ಸೊ ಈ ತಿಂಗಳಲ್ಲಿ ಸ್ವಲ್ಪ ನಿಧಾನ ಅನ್ಸಿದ್ರು ನಿಮಗೆ, ಮುಂಬರುವ ದಿನಗಳಲ್ಲಿ ನಿಮಗೆ ಲಾಭದಾಯಕವಾಗಿರುತ್ತೆ ಶನಿ ಗೋಚಾರ. ಸೊ ಶನೈಶ್ವರನ ಗೋಚಾರ ನಿಮಗೆ ಲಾಭನೇ ತಂದುಕೊಡುತ್ತೆ. ಜೊತೆಗೆ ಗುರು ಕೂಡ ಜೂನ್ 2ರಿಂದ 2ನೇ ಮನೆ ಕುಟುಂಬ ಭಾವಕ್ಕೆ ಹೋಗಿ ಶನೈಶ್ವರನ ಮೇಲೆ ದೃಷ್ಟಿ ಗುರುದು ಬಿದ್ದಾಗ, ಗುರುದ ಆಶೀರ್ವಾದನೂ ಬಿದ್ದಾಗ ಕರ್ಮ ಧರ್ಮಾದಿ ಯೋಗನೂ ಸೃಷ್ಟಿಯಾಗುತ್ತೆ ನಿಮಗೆ ಕುಟುಂಬ ಸ್ಥಾನದಿಂದ. ಹಾಗಾಗಿ ಕುಟುಂಬದಲ್ಲಿ ಶುಭ ಕಾರ್ಯ, ಕುಟುಂಬದ ಅಭಿವೃದ್ಧಿ ಎಲ್ಲನೂ ನಾವು ಇದರಿಂದ ವೀಕ್ಷಣೆ ಮಾಡಬಹುದು. ಒಳ್ಳೆಯದಾಗಿ ಕರ್ಕ ರಾಶಿ ನೋಡಿ, ಕರ್ಕ ರಾಶಿಯವರಿಗೆ ಈಗ ಭಾಗ್ಯದಲ್ಲಿ ಶನಿ ಸಂಚಾರ, ಬುಧನ ನಕ್ಷತ್ರದಲ್ಲಿ. ಸೊ ನಾವು ಶನಿ ಜಯಂತಿ ದಿವಸ ಏನು ಮಾಡ್ಕೋಬೋದು, ನಿಮ್ಮ ಅದೃಷ್ಟಗಳು ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ 12ನೇ ಮನೆ ಅಧಿಪತಿ ಬುಧ, 3ನೇ ಮನೆ ಅಧಿಪತಿ ಬುಧ. ಸೊ ಕೆಲಸದ ಮುಖಾಂತರ ದೂರ ಪ್ರಯಾಣಗಳು ಜಾಸ್ತಿ ಆಗ್ಬೋದು. ಅಂದರೆ ಆನ್ಸೈಡ್ ಜಾಬು ಸಿಗುವಂಥ ಚಾನ್ಸಸ್ಸು, ಫಾರಿನ್ ಹೋಗುವಂಥ ಸಿಗುವಂಥ ಚಾನ್ಸಸ್ಸು, ಓಡಾಟಗಳು ಹೆಚ್ಚಾಗ್ಬೋದು ಕೆಲಸದಲ್ಲಿ. ಮತ್ತು ಅದೃಷ್ಟಗಳು ಸ್ವಲ್ಪ ನಿಧಾನ ಆಗೋ ಚಾನ್ಸಸ್ ಇದೆ. ಹಾಗಾಗಿ ನೀವು ಶನೈಶ್ವರನ ಆರಾಧನೆ ಮಾಡಿ, ರಾಮರಕ್ಷಾ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ. ಜೊತೆಗೆ ವೃದ್ಧರಿಗೆ ಅಥವಾ ಕಷ್ಟ ಬಿದ್ದು ಕೆಲಸ ಮಾಡ್ತಾರಲ್ಲ ನೌಕರರು, ಅವ್ರಿಗೇನಾದರೂ ಸಹಾಯ ಮಾಡಿ. ಅದರಿಂದ ಖಂಡಿತ ನೀವು ಲಾಭ ನಿರೀಕ್ಷಿಸ್ಬೋದು. ಒಳ್ಳೆಯದಾಗಿ ಸಿಂಹರಾಶಿ ನೋಡಿ, ಸಿಂಹರಾಶಿಯವ್ರಿಗೆ ಅಷ್ಟಮದಲ್ಲಿ ಶನಿ ಸಂಚಾರ. ಈ ಸಿಂಹರಾಶಿಯವ್ರಿಗೆ ಇದೊಂದು ಸದಾವಕಾಶ. ಯಾಕೆ ಅಂತಂದರೆ ನಿಮಗೆ ಈಗ ಶನಿ ಜಯಂತಿ ಶುಕ್ರನ ನಕ್ಷತ್ರದಲ್ಲಿ ಬರ್ತಾ ಇದೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೋಬೋದು. ನೀವು ಅಷ್ಟಮ ಶನಿಗೆ ಪರಿಹಾರ ಮಾಡ್ಕೋಬೋದು. ಒಂದು ನೋಡಿ, ಎಳ್ಳನ್ನು ದಾನ ಕೊಡೋದಾಗಲಿ, ಅಥವಾ ಎಳ್ಳಿನ ದೀಪ ಹಚ್ಚೋದಾಗಲಿ, ಅಥವಾ ರಾಮರಕ್ಷಾ ಸ್ತೋತ್ರಗಳು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಅದರಿಂದ ನಿಮಗೆ ಅನುಕೂಲಗಳಾಗುತ್ತೆ. ಹಾಗೆ ವೃದ್ಧರ ಸೇವೆ ಮಾಡೋದಾಗಲಿ, ಅಥವಾ ಯಾರನ್ನ ಕಷ್ಟ ಬಿದ್ದು ಕೆಲಸ ಮಾಡೋರಿಗೆ ಒಂದು ಟೂಲ್ಸ್ ಕೊಡಿಸಿ, ಅಥವಾ ಸಹನೆ ಶಾಂತಿ ಕಾಪಾಡ್ಕೊಳ್ಳಿ. ನೋಡಿ, ಸಿಂಹರಾಶಿಯವರಿಗೆ ಸ್ವಲ್ಪ ಕೋಪ ತಾಪ ಜಾಸ್ತಿ ಇರುತ್ತೆ, ಮುಂದಾಳತ್ವ ಜಾಸ್ತಿ ಇರುತ್ತೆ. ಈ ಸಮಯದಲ್ಲಿ ನಿಮ್ಮ ಮುಂದಾಳತ್ವ ತಗೊಂಡಾಗ ಯಾವುದೇ ವಿಷಯದಲ್ಲಿ ಮುನ್ನೆಚ್ಚರಿಕೆ ವಹಿಸಿಕೊಂಡು ಸಹನೆ ಶಾಂತಿಯಿಂದ ತೀರ್ಮಾನ ತಗೊಳ್ಳಿ. ಅದೇ ಒಂದು ದೊಡ್ಡ ಪರಿಹಾರ ನಿಮಗೆ. ಒಳ್ಳೆಯದಾಗಿ ಇನ್ನು ಕನ್ಯಾ ರಾಶಿ, ರಾಶ್ಯಾದೀಪ ಮತ್ತು ಕರ್ಮಾದೀಪ ಬುಧನಾಗಿ ಬುಧನ ನಕ್ಷತ್ರದಲ್ಲಿ ಈಗ ಶನಿ ಸಂಚಾರ ಮಾಡುತ್ತೆ. ಹಾಗೆ ಈ ಶನಿ ಜಯಂತಿ ಶುಕ್ರನ ನಕ್ಷತ್ರದಲ್ಲಿ ಬರ್ತಿದೆ. ಶುಕ್ರ ನಿಮಗೆ ಭಾಗ್ಯಾದೀಪ ಮತ್ತು ಧನಾದೀಪ. ಸೊ ಹಾಗಾಗಿ ಎರಡೂ ರೀತಿಯಲ್ಲಿ ತಗೊಂಡ್ರು ನಿಮಗೆ ಈಗ ಶುಭದಾಯಕವಾಗಿದೆ ಶನಿ ಗೋಚಾರ. ಸೊ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ. ಆದರೆ ನೀವು ಎಫರ್ಟ್ ಕೂಡ ಹಾಕಬೇಕು. ಪ್ರಯತ್ನಗಳಿಂದ ಮಾತ್ರ ಸಾಧ್ಯ. ಯಾಕಂದರೆ ಶನೈಶ್ವರ ಯಾರಿಗೆ ಕೊಟ್ಟರು ಪ್ರಯತ್ನ ಇಲ್ಲದೆ ಕೊಡಲ್ಲ. ನೀವು ಪ್ರಯತ್ನ ಪಟ್ಟಿದ್ದಲ್ಲಿ ಮಾತ್ರ ಅದಕ್ಕೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಶನೈಶ್ವರ. ನೋಡಿ, ಶುಕ್ರನಾದರೂ ನಿಮ್ಮ ಕಡಿಮೆ ಪ್ರಯತ್ನಗಳಲ್ಲಿ, ಶುಕ್ರ ಗುರು ಶುಭ ಗ್ರಹಗಳು ನಿಮ್ಮ ಕಡಿಮೆ ಪ್ರಯತ್ನದಲ್ಲಿ ಲಾಭ ಕೊಡುತ್ತೆ. ಬಟ್ ಶನೈಶ್ವರ ನಿಮ್ಮ ಪ್ರಯತ್ನಗಳಿದ್ರೆ ಒಳ್ಳೆ ಲಾಭನೇ ತಂದುಕೊಡುತ್ತೆ. ಹಾಗಾಗಿ ಪ್ರಯತ್ನಗಳನ್ನ ಹೆಚ್ಚಿಸಿ. ಶುಕ್ರನ ನಕ್ಷತ್ರದಲ್ಲೇ ಬರ್ತಿದೆ. ಹೆಣ್ಣು ಮಕ್ಕಳನ್ನ ಕರೆದು, ಅಕ್ಕಪಕ್ಕ ಗೃಹಿಣಿಯರು ಇರ್ಬೋದು, ಮುತ್ತೈದರನ್ನ ಕರೆದು ಅವ್ರಿಗೆ ಅಲಂಕಾರಿಕ ವಸ್ತುಗಳು ಬಾಗಿನ ಕೊಡೋದ್ರಿಂದ ನಿಮಗೆ ಇದು ಒಂದು ಒಳ್ಳೆ ಪರಿಹಾರ ಆಗುತ್ತೆ. ಹಾಗೆ ಶನೈಶ್ವರನಿಗೋಸ್ಕರ ನೀವು ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ವರಂ ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ನಿಮ್ಮ ಕೆಲಸದ ಕಾರ್ಯಗಳು ಸ್ವಲ್ಪ ಬೇಗ ಶುರು ಆಗುತ್ತೆ. ಜೊತೆಗೆ ಈಗ 16ನೇ ತಾರೀಕಿಂದನೇ ಸೂರ್ಯ ಕೂಡ ನಿಮಗೆ ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ಸರ್ಕಾರಿ ಕೆಲಸದಲ್ಲಿ ಏನಾದರೂ ವಿಳಂಬ ಆಗಿದ್ರೆ ಅದು ಕೂಡ ಈಗ ನಿಮ್ಗೆ ಒಳ್ಳೆಯ ಕಾರ್ಯರೂಪಕ್ಕೆ ತಂದುಕೊಡುತ್ತೆ. ಬುಧನಿಗೋಸ್ಕರ ಸ್ವಲ್ಪ 9ನೇ ಮನೆ ಬುಧ ಗೋಚಾರದಲ್ಲಿ ಲಾಭ ಸ್ವಲ್ಪ ಕಡಿಮೆ ಮಾಡಿದ್ರು ನೀವು ವಿಷ್ಣು ಸಹಸ್ರನಾಮ ಹೇಳ್ಕೋಬಹುದು. ಓವರ್ ಆಲ್ ತಗೊಂಡ್ರೆ ಕನ್ಯಾ ರಾಶಿಗೆ ಶನೀಶ್ವರನ ಗೋಚಾರ ಲಾಭದಾಯಕವಾಗಿದೆ. ಒಳ್ಳೆಯದಾಗಿ ತುಲಾ ರಾಶಿ ನೋಡಿ, ತುಲಾ ರಾಶಿಗೆ ಶನೈಶ್ವರನ ಸ್ನೇಹಿತ ಆಗ್ತಾರೆ. ಶುಕ್ರನ ನಕ್ಷತ್ರದಲ್ಲೇ ಜಯಂತಿ ಬಂದಿದೆ ಭರಣಿ ನಕ್ಷತ್ರದಲ್ಲಿ. ನಂತರ ಬುಧನ ನಕ್ಷತ್ರದಲ್ಲಿ ಸಂಚಾರ, ಬುಧ ಭಾಗ್ಯಾದೀಪ ಆಗ್ತಾನೆ. ಹಾಗಾಗಿ ಜೊತೆಗೆ ಜೂನ್ 1ನೇ ತಾರೀಕಿಂದ 2ನೇ ತಾರೀಕಿಂದ ಗುರುವಿನ ದೃಷ್ಟಿ ಶನೈಶ್ವರನ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಕರ್ಮಸ್ಥಾನದಲ್ಲಿ ಗುರು ಸಂಚಾರ, ಕರ್ಮಸ್ಥಾನದಿಂದ ನಿಮಗೆ ಯಾವಾಗ ಶನೈಶ್ವರನ ಮೇಲೆ ದೃಷ್ಟಿ ಬೀಳುತ್ತೋ ಆಗ ನಿಮ್ಮ ವೃತ್ತಿ ಜೀವನದಲ್ಲಿ ನೋಡಿ 9ನೇ ಮನೆ 6ನೇ ಮನೆ ಕನೆಕ್ಟ್ ಆಗ್ತಿದೆ. ಸೊ ವೃತ್ತಿ ಜೀವನದಲ್ಲಿ ಅನುಕೂಲ. ಯಾವುದಾನ ಬ್ಯಾಂಕಿಂಗ್ ಸಾಲ ಪಡಿಬೇಕಾಯ್ತು ಅಥವಾ ಬ್ಯಾಂಕ್ ಸಾಲ ತೀರಿಸ್ಬೇಕಾಯ್ತು, ಅದಕ್ಕೂ ತುಂಬ ಒಳ್ಳೆಯ ಅವಕಾಶ ಇದೆ. ಏನೇನು ಅನಾರೋಗ್ಯದಲ್ಲಿ ತೊಂದರೆ ಇದ್ದರೆ ಆ ಅನಾರೋಗ್ಯನೂ ನಿವಾರಣೆ ಆಗೋಕ್ಕೆ ಒಳ್ಳೆಯ ಅವಕಾಶ. ಸೊ ಹಾಗಾಗಿ ಏನಾದರೂ ಒಂದು ಅನಾರೋಗ್ಯ ಕಾಡ್ತಾ ಇದ್ರೆ, ನಿಮಗೆ ಒತ್ತಡಗಳೇನಾದರೂ ಇದ್ದರೆ, ಅಥವಾ ಮಕ್ಕಳ ವಿಚಾರದಲ್ಲಿ ಚಿಂತೆ ಇದ್ದರೆ, ಯಾಕಂದರೆ ಬುಧನ ನಕ್ಷತ್ರದ ಸಂಚಾರ, ಹಾಗಾಗಿ ನೀವು ಇದಕ್ಕೆ ಪರಿಹಾರ ಮಾಡ್ಕೊಳಕ್ಕೆ ಈ ಮೇ 16 ಒಳ್ಳೆ ದಿನ ಅಂತಲೇ ಹೇಳ್ಬೋದು.
ನಿಮ್ಮ ರಾಶಾಧಿಪನೇ ಶುಕ್ರ ಆಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಬಾಲನ ಕೊಡೋದು, ಹೆಣ್ಣು ಮಕ್ಕಳಿಗೆ ಅಲಂಕಾರಿಕ ವಸ್ತು ಕೊಡೋದು, ಜೊತೆಗೆ ಶನೇಶ್ವರನ ಆರಾಧನೆ ಮಾಡೋದು. ಈಗ ನೋಡಿ, ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಅಲ್ಲಿ ನೀವು ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ಅಥವಾ ಶನೇಶ್ವರನ ಅಷ್ಟೋತ್ತರಗಳು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಲಾಭಗಳನ್ನು ಹೆಚ್ಚಿಸ್ಬೋದು. ನಿಮಗೆ ನೆಗೆಟಿವ್ ರಿಸಲ್ಟ್ ಏನೂ ಇಲ್ಲ, ಏನು ತೊಂದರೆಗಳು ನೀವು ಇಷ್ಟು ದಿವಸ ನೋಡ್ತಾ ಇರೋ ಅದರಿಂದ ನಿವಾರಣೆ ಹೊಂದ್ಬೋದು. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಗೆ 11ನೇ ಮನೆ ಅಧಿಪತಿ ಬುಧ. ಆ 11ನೇ ಮನೆ ಅಧಿಪತಿ ಬುಧನ ನಕ್ಷತ್ರದಲ್ಲೇ ಶನಿ ಸಂಚಾರ. ಇಷ್ಟು ದಿವಸ ಶನಿ ಏನಾಗ್ತಾ ಇತ್ತು, ನಿಮಗೆ ಶನಿ ನಕ್ಷತ್ರದಲ್ಲೇ ಸಂಚಾರ ಆಗ್ತಾ ಇತ್ತು. ಯಾವಾಗ ವೃಶ್ಚಿಕ ರಾಶಿ ನೋಡಿ, ಕುಜ ಅಧಿಪತಿ, ನಿಮಗೆ ಎನಿಮಿ ಆಗುತ್ತೆ. ಶನಿ ಎನಿಮಿ ಅಂದರೆ ಶತ್ರು ಆಗುತ್ತೆ ಶನೇಶ್ವರನ್ನು. ಹಾಗಾಗಿ ಈ 6 ತಿಂಗಳಲ್ಲಿ ಆರೋಗ್ಯದ ವಿಷಯದಲ್ಲಿ ಸಿಕ್ಕಾಪಟ್ಟೆ ಚಿಂತೆ ಇರುತ್ತೆ, ಒತ್ತಡಗಳು ಜಾಸ್ತಿ ಇರುತ್ತೆ. ಮನೇಲಿ ಒತ್ತಡ, ಆರೋಗ್ಯದಲ್ಲಿ ಚಿಂತೆ. ಸೊ ಇದನ್ನೆಲ್ಲ ನಿವಾರಣೆ ಆಗೋಕ್ಕೆ ಈಗ ಜೂನ್ 1ಕ್ಕೆ ಗುರು ಭಾಗ್ಯಕ್ಕೆ ಬಂದು ಗುರುವಿನ ದೃಷ್ಟಿ ಶನಿ ಮೇಲೆ ಬಿದ್ದಾಗ ಅನುಕೂಲಗಳು ಹೆಚ್ಚಾಗುತ್ತೆ. ಹಾಗಾಗಿ ನೀವು ಸ್ವಲ್ಪ ರಿಲೀಫ್ ಆಗ್ತೀರಾ. ಅದರಲ್ಲೂ ಕೂಡ ಬೇಗ ರಿಕವರಿ ಆಗೋಕ್ಕೋಸ್ಕರ ನೀವು ಶನೇಶ್ವರನ ಅಷ್ಟೋತ್ತರಗಳು ಹೇಳ್ಕೋಬೋದು, ಶನೇಶ್ವರನ ಆರಾಧನೆಗಳು ಮಾಡ್ಕೋಬೋದು. ಈ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕೂತಿದ್ದದ್ದು ಬನ್ನಿ ಸಾಕು. ನೋಡಿ, ವೃಶ್ಚಿಕ ರಾಶಿಯವರಿಗೆ ಬೇಗ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ, ಯಾಕಂದರೆ ಕುಜಾಧಿಪತಿ. ಆದರೆ ಜಲತತ್ವ ನೀವು ಓಪನ್ ಆಗಿ ಡಿಸ್ಕಸ್ ಮಾಡಲ್ಲ, ವಿಷಯನ ಸೀಕ್ರೆಟಿವ್ ಆಗಿರ್ತೀರಾ. ಸೊ ಯಾವಾಗ ಈ ಸೀಕ್ರೆಟಿವ್ ನೇಚರ್ ಬಂದು ಶನಿದಾಗುತ್ತೆ, ಅಂದರೆ ಗೌಪ್ಯತೆ ಬಂದು ಶನಿದಾಗುತ್ತೆ. ಬಟ್ ಕ್ಯಾರೆಕ್ಟರಲ್ಲೇನೋ ಬೇಗ ಮಾಡೋವಂಥ ವೃತ್ತಿ ರಾಶಿ ಅಧಿಪ ಕೊಡ್ತಾನೆ. ಅಂದರೆ ಅರ್ಜೆನ್ಸಿ ನಿಮಗೆ ರಾಶಿ, ಅಂದರೆ ಈಗ ಹಿಂಗೆ ಅಂದರೆ ಬೆಂಕಿ ತೊಗೊಂಡೋಗಿ ನೀರಲ್ಲಿ ಹಾಕ್ದಂಗೆ ಈ ವೃಶ್ಚಿಕ ರಾಶಿಯವ್ರದ್ದು. ಹಾಗಾಗಿ ಈಗ ಸಮಯ ನಿಮಗೆ ಇನ್ನು ಮುಂದೆ ಚೆನ್ನಾಗಾಗುತ್ತೆ. ಹಾಗಾಗಿ ಶನೇಶ್ವರನ ಆರಾಧನೆ ಮಾಡೋದಾಗಲಿ ಅಥವಾ ವೃದ್ಧರಿಗೆ ಸೇವೆ ಮಾಡೋದ್ರಿಂದ ಆರೋಗ್ಯನೂ ವೃದ್ಧಿ ಆಗುತ್ತೆ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಕ್ಕೆ ಶುರು ಮಾಡ್ತಾರೆ, ಅಥವಾ ನಿಮ್ಮ ಹೈಯರ್ ಎಜುಕೇಷನು ತುಂಬ ಚೆನ್ನಾಗಾಗುತ್ತೆ ಶನೇಶ್ವರನ ಆರಾಧನೆ ಮಾಡೋದ್ರಿಂದ. ಒಳ್ಳೆಯದಾಗಲಿ. ಇನ್ನು ಧನುರ್ರಾಶಿ ನೋಡಿ, ಧನುರ್ರಾಶಿಯವ್ರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. 11ನೇ ಮನೆ ಅಧಿಪತಿ ಶುಕ್ರಂದೇ ಭರಣಿ ನಕ್ಷತ್ರ, ಅದರಲ್ಲೇ ಜಯಂತಿ ಬಂದಿರೋದ್ರಿಂದ ಲಾಭಗಳನ್ನು ಹೆಚ್ಚಿಗೆ ಮಾಡ್ಕೋಬೋದು. ಅರ್ಧಾಷ್ಟಮ ಶನಿನ ಪ್ರಭಾವ ಕಡಿಮೆ ಮಾಡ್ಬೋದು. ಅರ್ಧಾಷ್ಟಮ ಶನಿ ಅಂದರೆ ಏನರ್ಥ, 4ರಲ್ಲಿ ಶನಿ ಇದ್ದಾಗ, ಶನೇಶ್ವರ 4ರಲ್ಲಿ ಗೋಚರಿಸ್ತಾ ಇದ್ದಾಗ ತಾಯಿಯಿಂದ ದೂರ ಅಥವಾ ತಾಯಿಯಿಂದ ಒತ್ತಡಗಳು, ತಾಯಿ ಹತ್ರ ಬಯಸ್ಕೊಳೋದು, ಅಥವಾ ತಾಯಿಗೆ ಅನಾರೋಗ್ಯ ಬರೋದು, ಅಥವಾ ಮನೆಯಲ್ಲಿ ಏನಾದರೂ ಖರ್ಚು ಹೆಚ್ಚಾಗೋದು, ಮನೆಯಲ್ಲಿ ಅಶಾಂತಿ, ಅಂದರೆ ಮನೆಯಲ್ಲಿ ಏನಾದರೂ ಕಿರಿಕಿರಿ, ಸಣ್ಣ ಪುಟ್ಟ ಗಲಾಟೆಗಳು. ನೋಡಿ, ಧನುರ್ರಾಶಿಯವ್ರದ್ದು ಅಗ್ನಿತತ್ವ ಆದ್ರೂ ಬ್ಯಾಲೆನ್ಸ್ ಫೈರ್, ಯಾಕಂದರೆ ಗುರು ಅಧಿಪತಿ. ಮನಸ್ಸು ಬ್ಯಾಲೆನ್ಸ್ ಆಗಿ ಇಟ್ಕೋತೀರಾ ನೀವು. ಬಟ್ ಆದರೂ ಈಗಿನ ಪರಿಸ್ಥಿತಿಗೆ ಅನಾವಶ್ಯಕವಾಗಿ ಸಿಕ್ಕಾಕೊಂಡು ಓದಾಡ್ತಾ ಇರ್ತೀರ. ಒಂದು ಮನೆಯಲ್ಲಿ ಏನಾದರೂ ಒಂದು ಒತ್ತಡಗಳು, ಇಲ್ಲ ತಾಯಿ ಬಗ್ಗೆ ಚಿಂತೆ, ಇಲ್ಲ ವಾಹನದ, ಇಲ್ಲ ಮನೆ, ಈ ವಿಷಯಗಳಲ್ಲಿ ಒದ್ದಾಡ್ತಾ ಇರ್ತೀರ. ಗುರು ಈಗ ನಿಮಗೆ ಅಷ್ಟಮಕ್ಕೆ ಬೇರೆ ಹೋಗ್ತಾ ಇದೆ. ನಮಗೆ ಗುರು ಮತ್ತು ಶನಿ ಶಾಂತಿ ಎರಡೂ ಬೇಕು. ಹಾಗಾಗಿ ಒಂದು ಶನೇಶ್ವರ ಈಗ ಶುಕ್ರ ನಕ್ಷತ್ರ 11ನೇ ಮನೆ ಅಧಿಪತಿ ಆಗುತ್ತೆ ಧನುರಾಶಿಗೆ. ಸೊ ಹಾಗಾಗಿ ನೀವು ಕೂಡ ಒಂದು ಪತ್ನಿಗೆ ಏನಾದರೂ ಒಂದು ಒಳ್ಳೆ ಉಪಹಾರ ಕೊಡಿಸಿ. ಸಪ್ತಮಾಧಿಪತಿ ಬುಧ ಆಗ್ತಾನೆ, ಬುಧನ ನಕ್ಷತ್ರದಲ್ಲೇ ಶನಿ ಸಂಚಾರ ಮಾಡ್ತಾ ಇದೆ. ಪತ್ನಿಗೆ ಏನಾದರೂ ಒಂದು ಒಳ್ಳೆ ಗಿಫ್ಟ್ ಕೊಡೋದ್ರಿಂದ ಕೂಡ ಬುಧ ಶುಕ್ರರು ಎರಡೂ ಶಾಂತಿ. ಶುಕ್ರ 11ನೇ ಮನೆ ಅಧಿಪತಿ. ಸೊ ಒಂದು ಮುತ್ತೈದರನ್ನು ಕರೆದು ಬಾಗಿನ ಕೊಡೋದು, ಪತ್ನಿಗೆ ಒಂದು ಉಪಹಾರ ಕೊಡಿಸೋದು, ಶನೇಶ್ವರನಿಗೋಸ್ಕರ ವೃದ್ಧರ ಸೇವೆ ಮಾಡೋದು, ವೃದ್ಧರಿಗೆ ಏನಾದರೂ ಅನುಕೂಲ ಮಾಡಿಕೊಡೋದು. ಯಾಕೆಂದರೆ ಧನುರಾಶಿಯಲ್ಲಿ ಅದೊಂಥರ ಮೆಚ್ಯೂರಿಟಿ ಬಂದಿರುತ್ತೆ, ಅಂದರೆ ಫೈರ್ ಎಲಿಮೆಂಟು ಬ್ಯಾಲೆನ್ಸ್ಡ್ ಆಗಿರೋದ್ರಿಂದ ವೃದ್ಧರ ಸೇವೆ ಮಾಡೋದು, ವೃದ್ಧರಿಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಟ್ರೆ ನಿಮಗೆ ಇಲ್ಲಿ ಶನೇಶ್ವರನ ಶಾಂತಿ ಆಗುತ್ತೆ. ಸೊ ಒಳ್ಳೆಯದಾಗಲಿ. ಮಕರ ರಾಶಿ ರಾಶಿಯವರಿಗೆ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ ಈಗ ಶನೇಶ್ವರನು. ಹಾಗೆ 6 ಮತ್ತು ಭಾಗ್ಯಾದೀಪ ಬುಧನಾಗಿ ಅದರ ನಕ್ಷತ್ರದಲ್ಲಿ ಸಂಚಾರ. ಮತ್ತು ನೋಡಿ, ಕರ್ಮಾದೀಪ ಶುಕ್ರನಾಗ್ತಾನೆ. ಹಾಗೆ ಪಂಚಮಾದೀಪ ಶುಕ್ರ ಆಗ್ತಾನೆ. ಪಂಚಮಾದೀಪ ಮತ್ತು ಕರ್ಮಾದೀಪ ಶುಕ್ರನಾಗಿ ಶುಕ್ರನ ನಕ್ಷತ್ರದಲ್ಲಿ ಈಗ ಜಯಂತಿ ಬರ್ತಾ ಇದೆ. ಸೊ ನಿಮ್ಮ ಕೆಲಸ ಕಾರ್ಯಗಳು ಇನ್ಮೇಲೆ ಚಟುವಟಿಕೆ ಚೆನ್ನಾಗಿ ನಡೀತಾ ಇದೆ. ಗುರು ಬಲ ಬೇರೆ ಬರುತ್ತೆ ಜೂನ್ 1ರಿಂದ. ಓವರ್ ಆಲ್ ಆಗಿ ನಿಮಗೆ ಈ ಗೋಚಾರ ಲಾಭದಾಯಕವಾಗಿದೆ. ಆ ಲಾಭನ ಹೆಚ್ಚಿಗೆ ಮಾಡ್ಕೊಳಕ್ಕೋಸ್ಕರ ಕರ್ಮದಲ್ಲಿ ಒಂದು ಒಳ್ಳೆ ಉತ್ತುಂಗ, ಅಂದರೆ ಒಳ್ಳೆ ಬಡ್ತಿ ತೊಗೊಳೋದು, ಒಳ್ಳೆ ಪೊಸಿಷನ್ ತೊಗೊಳೋದು, ಸ್ಟೇಟಸ್ ತೊಗೊಳೋದು, ಇದೆಲ್ಲ ಸಿಗುತ್ತೀಗ. ಅದನ್ನು ನೀವು ಸ್ಟೇಬಲ್ ಆಗಿ ಮಾಡ್ಕೊಳಕ್ಕೋಸ್ಕರ ಶನೇಶ್ವರನ ಆರಾಧನೆ ಮಾಡಿ, ಶನೇಶ್ವರನ ಅಷ್ಟೋತ್ತರಗಳು ಹೇಳ್ಕೊಳ್ಳಿ, ಅಥವಾ ವೃದ್ಧರ ಸೇವೆ ಮಾಡಿ, ಅಥವಾ ಯಾರಾನ ಬಡವರಿಗೆ ಏನಾದರೂ ಒಂದು ಕೈಯಲ್ಲಾದಷ್ಟು ದಾನ ಮಾಡೋದ್ರಿಂದ ಖಂಡಿತ ಮಕರ ರಾಶಿಯವರಿಗೆ ಒಳ್ಳೆ ರಿಸಲ್ಟ್ ಇರುತ್ತೆ. ಒಳ್ಳೆಯದಾಗಲಿ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ಸರಳ ಜಾತಿಯ ಅಂತ್ಯಭಾಗ. ಗುರು ನಿಮಗೆ ಜೂನ್ 2ನೇ ತಾರೀಕಿಂದ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದೆ. ಅಲ್ಲಿಂದ ಕುಟುಂಬ ಭಾವದ ಮೇಲೆ ದೃಷ್ಟಿ ಬೀಳುತ್ತೆ. ಶನೇಶ್ವರ ಕೂಡ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿ ಅದರ ನಕ್ಷತ್ರದಲ್ಲಿ ಈಗ ಶನೇಶ್ವರನ ಸಂಚಾರ. ಸೊ ಹಾಗಾಗಿ ನಿಮ್ಮ ಕ್ರಿಯೇಟಿವಿಟಿಲಿ ನಿಮಗೆ ಒಳ್ಳೆ ಲಾಭನ ನಿರೀಕ್ಷಿಸ್ಬೋದು. ಒಂದು
ಕೆಲಸದಲ್ಲೂ ಅಭಿವೃದ್ಧಿ ನೋಡುವುದು. ಕುಟುಂಬ ಭಾವದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾಗ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ತಾ ಇರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರನೇ ಕುಂಭರಾಶಿಯವರಿಗೆ ನೋಡಿ 11ನೇ ಮನೆ ಅಧಿಪತಿ ಗುರು, ಅದು ಯಾವಾಗ ಪಂಚಮಕ್ಕೆ ಬಂದು ನಿಮ್ಮ ಕುಟುಂಬ ಭಾವ ಧನಭಾವವನ್ನು ವೀಕ್ಷಣೆ ಮಾಡುತ್ತೋ ಆಗ ನಿಮಗೆ ಇದು ಕುಟುಂಬದಲ್ಲಿರೋ ಎಲ್ಲ ತೊಂದರೆಗಳಿಗೂ ನಿವಾರಣೆ ಸಿಗುತ್ತೆ ನಿಮ್ಗೆ ಇನ್ಮೇಲೆ. ಸೊ ನಿಮಗೆ ಫೈನಾನ್ಷಿಯಲಿ ಆಗ್ಬೋದು, ಹೆಲ್ತ್ ಇಶ್ಯೂಸ್ ಆಗ್ಬೋದು, ಎಲ್ಲದರಲ್ಲೂ ನಿಮಗೆ ರಿಲೀಫ್ ಆಗೋಕ್ಕೆ ಒಳ್ಳೆಯ ಸದಾವಕಾಶ ಇದೆ ನಿಮಗೆ. ಜೊತೆಗೆ ಶುಕ್ರ ಕೂಡ 4ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪ ಆಗುತ್ತೆ ಶುಕ್ರ. ಹಾಗಾಗಿ ಶುಕ್ರನ ನಕ್ಷತ್ರದಲ್ಲಿ ಭರಣಿ ನಕ್ಷತ್ರದಲ್ಲಿ ಬರ್ತಾ ಇರೋದ್ರಿಂದ ನೀವು ಕೂಡ ನೋಡಿ ದುರ್ಗಾದೇವಿ ಆರಾಧನೆ ಮಾಡಿ, ಹತ್ತಿರದ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಏನಾದರೂ ಒಂದು ನಿಮ್ಮ ಹೆಸರು ಅರ್ಚನೆ ಮಾಡೋದಾಗಲಿ ಅಥವಾ ಅಲ್ಲಿ ಒಂದು ಸೀರೆ ಕೊಡೋದಾಗೋದು ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ಹರಕೆ ಹೊತ್ಕೊಂಬನ್ನಿ, ಅದು ಕೂಡ ನಿಮಗೆ ಒಳ್ಳೆ ಲಾಭದಾಯಕವಾಗಿ ರಿಸಲ್ಟ್ ಕೊಡುತ್ತೆ. ಜೊತೆಗೆ ಬುಧನ ನಕ್ಷತ್ರದಲ್ಲೇ ಸಂಚಾರ ಮಾಡ್ತಿರುವಾಗ ಮಕ್ಕಳಿಗೆ ಏನಾದರೂ ಸ್ಟೇಷನರಿ ಐಟಮ್ ಕೊಡಿಸಿ. ಬಡ ಮಕ್ಕಳಿಗೆ ನೀವೇನಾದರೂ ಕೈಯಲ್ಲಾಗಿದ್ದು ಸೇವೆ ಅಂದರೆ ಸ್ಟೇಷನರಿ ಕೊಡ್ಸೋದು, ಫೀಸ್ ಕಟ್ಟಕ್ಕೆ ಸಹಾಯ ಮಾಡೋದು, ಇದು ಕುಂಭರಾಶಿಯವರು ಮಾಡಿದ್ದಲ್ಲಿ ವ್ಯಾಪಾರ ವ್ಯವಹಾರ ಮತ್ತು ಅವರ ಮಕ್ಕಳ ಅಭಿವೃದ್ಧಿಗೂ ಇದು ಒಳ್ಳೆಯ ಪರಿಹಾರ ಇದು. ಜೊತೆಗೆ ರಾಮರಕ್ಷಾ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಇದೊಂಥರ ಒಂದು ರಾಮಬಾಣ ಅಂತರ ಕೆಲಸ ಮಾಡುತ್ತೆ. ನಿಮಗೆ ಒಂದು 21 ಬಾರಿ ಹೇಳ್ಕೊತಾ ಇದ್ರೆ ದಿನನಿತ್ಯ ಇನ್ನೊಂದು 6 ತಿಂಗಳು ನಿಮಗೆ ಎಲ್ಲ ರೀತಿ ಪರಿಹಾರನೂ ಆಗಿ ಲಾಭದಾಯಕವಾಗಿರುತ್ತೆ. ಶನೈಶ್ಚರನು ಬಿಡುವಾಗ ಅಂದರೆ ಕೊನೆಯ ಭಾಗದಲ್ಲಿ ನಿಮಗೆ ಎಲ್ಲ ಲಾಭನೇ ತಂದುಕೊಟ್ಟು ಹೋಗುತ್ತೆ. ಸೊ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಒಳ್ಳೆಯದಾಗಲಿ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಜನ್ಮದಲ್ಲೇ ಶನಿ ಸಂಚಾರ ಮಾಡ್ತಿದೆ 4 ಮತ್ತು 7ನೇ ಮನೆ ಅಧಿಪತಿ ಬುಧನ ನಕ್ಷತ್ರದಲ್ಲಿ. ಹಾಗೆ ನಿಮಗೆ ಅಷ್ಟಮಾಧಿಪನೂ ಶುಕ್ರ ಆಗ್ತಾರೆ ಮತ್ತು 3ನೇ ಮನೆ ಅಧಿಪತಿಯೂ ಶುಕ್ರ ಆಗ್ತಾರೆ. ಹಾಗಾಗಿ ಆಕಸ್ಮಿಕ ಬದಲಾವಣೆಗಳು ಚಾನ್ಸಸ್ ಇದೆ ಇಲ್ಲಿ. ಜೊತೆಗೆ 4 ಮತ್ತು 7ನೇ ಮನೆ ಅಧಿಪತಿ ಬುಧನ ಆದಾಗ ಮನೆ ಮತ್ತು ವ್ಯಾಪಾರ ಎರಡೂ ನಕ್ಷತ್ರದಲ್ಲಿ ಈಗ 11 ಮತ್ತು 12ನೇ ಮನೆ ಅಧಿಪತಿ ಶನಿ. ಸೊ ಮಿಶ್ರ ಫಲ ಆಗುತ್ತೆ ಇಲ್ಲಿ. ಹಾಗಾಗಿ ನಿಮಗೆ ಪರಿಹಾರಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು. ಒಂದು ಒಳ್ಳೆಯದೇನು ಗೊತ್ತಾ, ಧರ್ಮ ಕರ್ಮಾಧಿಪತಿ ಯೋಗ ಸೃಷ್ಟಿ ಆಗ್ತಾ ಇದೆ. ಜೂನ್ 1ನೇ ತಾರೀಕು 2ನೇ ತಾರೀಕಿಂದ ಯಾವಾಗ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳುತ್ತೋ, ಶನೈಶ್ಚರನ ಮೇಲೆ ಬೀಳುತ್ತೋ, ಆಗ ಧರ್ಮ ಅಂದರೆ ಗುರು, ಕರ್ಮ ಅಂದರೆ ಶನಿ. ಸೊ ಧರ್ಮ ಕರ್ಮ ಅಧಿಪತಿ ಯೋಗ ಆದಾಗ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಉನ್ನತಿನ ನಾವು ನೋಡ್ಬೋದು. ಗುರು ಬಲ ಬರುತ್ತೆ. ಸೊ ಶುಭ ಕಾರ್ಯಗಳಿಗೆ ಅನುಕೂಲ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ನೋಡ್ಬೋದು. ಸೊ ಓವರಾಲ್ ನಿಮಗೆ ಅನುಕೂಲಕರವಾಗೇ ಇದೆ. ಆದರೂ ಕೂಡ ಜನ್ಮದ ಶನಿ ಇದ್ದಾಗ ನಿಧಾನ ಆಗುತ್ತೆ ಅಂತ ನಾವು ಕೆಟ್ಟದೇ ಆಲೋಚನೆ ಮಾಡಬೇಕಾಗಿಲ್ಲ. ನಿಧಾನಗಳಾಗೋದ್ರಿಂದ ಈಗ ಮನೆ ಕಟ್ತಾ ಇದ್ದೀರಾ, 3 ತಿಂಗಳು 6 ತಿಂಗಳು ಪ್ಲಾನ್ ಇದ್ರೆ ಇನ್ನೊಂದು 3 ತಿಂಗಳು ಎಕ್ಸ್ಟ್ರಾ ತಗೋಬೋದು. ಮನಸ್ಸನ್ನು ಕಾಮಾಗಿ ಸಹನೆ ಶಾಂತಿಯಾಗಿ ಇಟ್ಕೊಳ್ಳಿ. ಯಾವುದೇ ಕೆಲಸನ ಸ್ವಲ್ಪ ನಿಧಾನವಾಗಿ ಶಾಂತವಾಗಿ ಮಾಡಿ, ಅದೇ ನಿಮಗೆ ಒಂದು ಒಳ್ಳೆ ಪರಿಹಾರ. ಆದರೂ ಶನೈಶ್ವರನ ದೇವಸ್ಥಾನಕ್ಕೆ ಭೇಟಿ ಕೊಡಿ, ವೃದ್ಧರನ್ನ ಸೇವೆ ಮಾಡಿ. ನೋಡಿ, ಮೀನರಾಶಿ ಕಾಲಪುರುಷ ಕೊಂಡಲ್ಲಿ ಮೋಕ್ಷದ ರಾಶಿ, 12ನೇ ಮನೆ ರಾಶಿ. ಸೊ ಹಾಗಾಗಿ ನೀವು ಎಷ್ಟು ಕೊಡ್ತೀವಿ ನೋಡಿ, ಅಲ್ಲೇ ಶುಕ್ರ ಉಚ್ಚ ಸ್ಥಾನ, ಶುಕ್ರನ ನಕ್ಷತ್ರದಲ್ಲೇ ನಡೀತಿದೆ, ಭರಣಿ ನಕ್ಷತ್ರದಲ್ಲಿ ಜಯಂತಿ. ಹಾಗೇನೆ ಮೀನರಾಶಿ ಶುಕ್ರನಿಗೆ ಉಚ್ಚ ಸ್ಥಾನ. ಯಾಕೆ ಉಚ್ಚ ಸ್ಥಾನ ಶುಕ್ರನಿಗೆ ಅಂದರೆ ಎಲ್ಲಿ ದಾನ ಧರ್ಮಗಳಾಗುತ್ತೋ ಅಲ್ಲಿ ಲಕ್ಷ್ಮೀ ವಾಸ ಅಂತ. ಮನೆಗೆ ಸೇರಿಕೊಂಡ್ರೆ ಲಕ್ಷ್ಮೀ ವಾಸ ಅಂತಲ್ಲ, ದಾನ ಧರ್ಮಗಳು ಮಾಡ್ತೀರೋ ಅಲ್ಲಿ ಲಕ್ಷ್ಮೀ ವಾಸ ಅಂತ, ಲಕ್ಷ್ಮಿ ಖುಷಿಯಾಗಿರುತ್ತೆ ಅಂತ. ಹಾಗಾಗಿ ನೀವು ಅಲ್ಲಿ ಶುಕ್ರನ ನೀವು ದಾನ ಧರ್ಮಗಳು ಮಾಡೋದ್ರಿಂದ, ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡೋದ್ರಿಂದ ನಿಮಗೆ ಅನುಕೂಲ ಹೆಚ್ಚಾಗುತ್ತೆ. ಶನಿ ಸಿಂಗ್ನಾಪುರ್ಗೆ ಆದವರು ಬರ್ಬೋದು, ಇಲ್ಲ ಹತ್ತಿರದ ಯಾವುದೇ ಶನಿ ದೇವಸ್ಥಾನಕ್ಕೆ ಹೋಗಿ ವೃದ್ಧರಿಗೆ ಏನಾದರೂ ದಾನ ಧರ್ಮಗಳು ಮಾಡಿ, ಅದರಿಂದ ನೀವು ಲಾಭನ ಹೆಚ್ಚಿಗೆ ಪಡ್ಕೋಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.